ಪೂರ್ ಗರ್ಲ್, ಐ ಫೀಲ್ ವೆರಿ ಸಾರಿ. ಸುರೇಂದ್ರ ಬಾಬು ಅವಳನ್ನು ಸರಿಯಾಗಿ ಕೂರಿಸಿ ಫ್ಯಾನ್ ಹಾಕಿದ್ರು. ವೀಣಾ ಕರವಸ್ತ್ರ ಒದ್ದೆ ಮಾಡಿ ಅವಳ ಮುಖ ಒರೆಸಿದ್ಲು. ಹಾಗಾದರೆ ನೀವು ಹೇಳೋ ಪ್ರಕಾರ ಎಲ್ಲರ ಮದುವೆ ರಿಜಿಸ್ಟರ್ ಆಗಲೇಬೇಕಾ ಸರ್? ವೀಣಾ ಕೇಳಿದ್ಲು. ಹಾಗಂತ ಕಡ್ಡಾಯವಿಲ್ಲ. ಶಾಸ್ತ್ರೋತ್ರವಾಗಿ ಬಂದು ಬೆಳಗುಗಳ ಸಮ್ಮುಖದಲ್ಲಿ ಮದುವೆ ಆಗಬಹುದು, ಅಥವಾ ವಿವಾಹ ಮುಹೂರ್ತಕ್ಕೆ ಸಂಬಂಧಪಟ್ಟ ವಿಡಿಯೋ ಕ್ಯಾಸೆಟ್ ಇದ್ದರೆ ಮದುವೆ ಊರ್ಜಿತವಾಗಿರುತ್ತೆ, ಅಥವಾ ಮದುವೆ ನಿಶ್ಚಿತಾರ್ಥದ ದಿನ ಬರೆಯುವ ಲಗ್ನ ಪತ್ರಿಕೆಗೂ ಕಾನೂನಿನಲ್ಲಿ ಮಾನ್ಯತೆ ಇದೆ. ಇದು ಯಾವುದೂ ಇಲ್ಲದೆ ಹಾರ ಬದಲಾಯಿಸಿಕೊಂಡು ತಾಳಿ ಕಟ್ಟಿಸ್ಕೊಳ್ಳೋ ಮದುವೆಗೆ ಕಾನೂನಿನಲ್ಲಿ ಬೆಲೆ ಇಲ್ಲ. ನಿಮ್ಮ ಗೆಳತಿ ಪವನಾಳಂತೆ ಮದುವೆಯಾದ ಎಷ್ಟು ದಂಪತಿಗಳು ಇಂದಿಗೂ ಒಂದಾಗಿ ಸುಖವಾಗಿದ್ದಾರೆ. ಅದನ್ನು ನಾನು ಇಲ್ಲ ಅನ್ನಲ್ಲ. ಆದರೆ ಇಲ್ಲಿ ಸಮಸ್ಯೆ ಬಂದಿರೋದ್ರಿಂದ ಪವನಾಳಿಗೆ ನ್ಯಾಯ ಸಿಗ್ತಿಲ್ಲ. ಅದಕ್ಕೆ ಮಾತ್ರ ನಾನು ಅಸಹಾಯಕನಾಗಿದ್ದೀನಿ. ಸುರೇಂದ್ರ ಭಾರವಾದ ದನಿಯಲ್ಲಿ ನುಡಿದ್ರು. ಈಗಿರೋದು ಒಂದೇ ಪರಿಹಾರ. ಪವನ ಶಶಿಧರ್ನ ಮರೆತು ಹೊಸ ಜೀವನ ಆರಂಭಿಸಬೇಕು. ತಾನು ಜೀವನದಲ್ಲಿ ಸೋತ್ ಹೋದೆ ಎನಿಸು ಪವನಾಳಿಗೆ. ಇಬ್ಬರು ಸುರೇಂದ್ರ ಬಾಬುವಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಹೊರಬಿದ್ದಾಗ ಸುರೇಂದ್ರ ಅವರಿಬ್ಬರ ಮರೆಯಾಗೋವರೆಗೂ ನೋಡುತ್ತಾ ನಿಂತಿದ್ರು. ಅಂದಿನಿಂದ ಒಂದು ವಾರ ಪವನ ಹಾಸಿಗೆ ಬಿಟ್ಟು ಏಳಲಿಲ್ಲ. ಕುದಿಯುವ ಜ್ವರದ ಜೊತೆ ಏನೇನೋ ಅಸ್ಪಷ್ಟ ಕನವರಿಕೆಗಳು. ಅವಳ ರೂಮ್ಮೇಟ್ಗಳು ವೀಣಾಳ ಜೊತೆ ರಜಾ ಹಾಕಿ ಪವನಾಳನ್ನು ಸರದಿಯ ಪ್ರಕಾರ ನೋಡಿಕೊಂಡ್ರು. ವೀಣಾ ಸಂಪೂರ್ಣವಾಗಿ ಗೆಳತಿಯ ಗುಟ್ಟು ಬಿಟ್ಕೊಡ್ಲಿಲ್ಲ. ಒಂದು ವಾರವಾದರೂ ಪವನ ಗುಣ ಕಾಣದಾಗ ವೀಣಾ ಗಾಬರಿಯಾಗಿ ನರಸಿಂಹಯ್ಯನವರಿಗೆ ಕಾಗದ ಬರೆದ್ಲು. ಪವನಾಳ ಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿವರಿಸಲು ಮರೆಯಲಿಲ್ಲ. ನಮ್ಮ ತಂದೆ ತಾಯಿಗೆ ನಾನು ಕೆಟ್ಟ ಹೆಸರು ತಂದುಬಿಟ್ಟಿದ್ದೀನಿ ವೀಣಾ, ನಾನಿನ್ನು ಬದುಕಿರಬಾರ್ದು ಎಂದು ಜ್ವರದ ತಾಪದಲ್ಲಿ ಪ್ರತಿದಿನ ಪವನ ಕಣ್ಣೀರಿಡ್ತಿದ್ಲು. ಅವಳನ್ನು ಸಮಾಧಾನಪಡಿಸುವ ಹೊತ್ತಿಗೆ ವೀಣಾಳಿಗೆ ಸಾಕಾಗ್ತಿತ್ತು. ಪವನಾಳ ವಿಷಯ ತಿಳಿದಾಗ ಜಯಮ್ಮನವರಿಗೆ ಹುಚ್ಚಿ ಹಿಡಿದಂತಾಯಿತು. ಹಾಳಾದವಳು, ನಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆಳೆದ್ಬಿಟ್ಲಲ್ಲ. ಬಾವಿನೋ ಕೆರೆನೋ ನೋಡ್ಕೊಳ್ಳೋಕೆ ಹೇಳ್ರಿ. ಅವಳನ್ನು ನಮ್ಮ ಮನೆಗೆ ಸೇರಿಸ್ಬೇಡಿ. ಜಾತಿಗೆಟ್ಟು ನೀತಿಗೆಟ್ಟು ಇಲ್ಲಿ ಬಂದರೆ ನಾಳೆ ಜನ ನಮ್ಮನ್ನು ಉಗಿಯಲ್ವಾ? ನರಸಿಂಹಯ್ಯ ಹೆಂಡತಿಯನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಲಿಲ್ಲ. ಅವರ ನಿರಾಶೆ, ಕೋಪ, ರೋಷವೆಲ್ಲ ಕಣ್ಣೀರಿನ ರೂಪದಲ್ಲಿ ಹರಿದು ಬರಲಿ ಎಂದು ತೆಪ್ಪಗಿದ್ರು. ಹತ್ತು ಕೂಗಾಡಿದ ಎಷ್ಟೋ ಹೊತ್ತಿನ ನಂತರ ಜಯಮ್ಮ ಕ್ಷೀಣವಾದ ದನಿಯಲ್ಲಿ ಕೇಳಿದ್ರು, ಬೆಂಗಳೂರಿಗೆ ಯಾವಾಗ ಹೋಗ್ತೀರಾ? ಆ ಹಾಳು ಕೆಲಸ ಬಿಟ್ಟು ಅವಳು ಇಲ್ಲೇ ಬಂದಿರಲಿ, ಜೊತೆಗೆ ಕರ್ಕೊಂಡು ಬಂದ್ಬಿಡಿ. ಆ ಹೊತ್ತಿನಲ್ಲೂ ನರಸಿಂಹಯ್ಯನವರಿಗೆ ನಗದಿರಲಾಗಲಿಲ್ಲ. ಅದೇ ಅಲ್ವೇ ತಾಯಿಯ ಮಮತೆ. ಹೆತ್ಕರಳು ಯಾವ ಅಪರಾಧವನ್ನು ಕ್ಷಮಿಸುತ್ತದೆ ಎಂದುಕೊಂಡ್ರು. ತಂದೆ ಹಾಸ್ಟೆಲಿನ ರೂಮ್ನೊಳಗೆ ಬಂದಾಗ ಪವನ ತನ್ನ ಕಣ್ಗಳನ್ನೇ ನಂಬದವಳಾದ್ಲು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ತಾರೆಯೇ ವಿನಃ ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಎನ್ನುವ ಮಾತು ಅದಷ್ಟು ಸತ್ಯ. ಅಪ್ಪ, ನನ್ನನ್ನು ಕ್ಷಮಿಸಿದ್ದೀರಾ? ನನ್ನ ಬಾಳು ಸರ್ವನಾಶ ಆಗೋಯ್ತು. ನಿಮ್ಮನ್ನು ಎದುರಿಸೋಕೆ ನನಗೆ ಮುಖನೇ ಇಲ್ಲ. ಅವಳು ಉದ್ವೇಗದಿಂದ ಹೇಳುತ್ತಿದ್ದಂತೆ ನರಸಿಂಹಯ್ಯ ಅಲ್ಲಿಯೇ ಕುಸಿದು ಕುಳಿತರು. ಪವನಾಳ ಸೊರಗಿದ ದೇಹ, ಹೀನಳಾದ ಮುಖವೇ ಅವಳ ಪರಿಸ್ಥಿತಿ ಸಾರ್ತಿತ್ತು. ನಡೆಯಮ್ಮ, ಟ್ಯಾಕ್ಸಿ ಮಾಡಿಕೊಂಡು ಶಿವಮೊಗ್ಗಕ್ಕೆ ಹೊರಟುಬಿಡೋಣ. ಇನ್ನು ಈ ಊರಿನ ಸವಾಸ ಸಾಕು ಎನ್ನುವಷ್ಟರಲ್ಲಿ ಸಂಕಟದಿಂದ ಅವರ ಗಂಟಲು ಹೊತ್ತಿ ಹಿಡಿತು. ಅಪ್ಪ, ನಾನು ಅವರ ಜೊತೆ ಯಾವ ರೀತಿ ಅನೈತಿಕ ಸಂಬಂಧ ಇಟ್ಕೊಂಡಿಲ್ಲಪ್ಪ. ಪವಿತ್ರವಾದ ದೇವರ ಸಾಕ್ಷಿಯಲ್ಲಿ ನಾವು ಮದುವೆ ಆಗಿದ್ವಿ. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ನಮ್ಮ ಇಬ್ಬರ ದಾಂಪತ್ಯ ಜೀವನದ ಫಲ. ನಾನು ಖಂಡಿತ ಅಬಾರ್ಷನ್ ಮಾಡಿಸ್ಕೊಂಡು ಹೊಸ ಬದುಕು ಆರಂಭಿಸೋಕೆ ಸಿದ್ಧವಾಗಿಲ್ಲ. ಒಂದಲ್ಲ ಒಂದಿನ ಈ ಮಗು ಶಶಿಧರ್ನ ವಂಶದ್ದು ಅಂತ ಅವನ ತಂದೆಗೆ ತಿಳಿಯಲೇಬೇಕು. ನಿಮಗೆ ಇದು ಒಪ್ಪಿಗೆಯಾಗಿದ್ದರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ದಿದ್ರೆ ನಾನು ಇಲ್ಲೇ ಇದ್ದು ನನ್ನ ಮಗುನ ಸಾಕ್ತೀನಿ. ನೀವೇ ನಿರ್ಧಾರ ಮಾಡಿ. ಪವನ ಗಂಭೀರವಾಗಿ ಹೇಳಿದಾಗ ನರಸಿಂಹಯ್ಯ ಹಣೆ ಚಚ್ಕೊಂಡ್ರು. ಶಿಶು ಹತ್ಯೆ ಮಹಾಪಾಪ. ಈಗಲೇ ಯಾವ ಜನ್ಮದ ಫಲ ಹೊತ್ತು ಅನುಭವಿಸ್ತಾ ಇದ್ದೀನೋ, ಇನ್ನು ಮಗುನ ಕೊಲ್ಸಿ ನಾನು ಯಾವ ನರಕಕ್ಕೆ ಹೋಗಲಿ? ನೀನು ನನ್ನ ಜೊತೆ ನಡಿಯಮ್ಮ. ತಾಯಿ, ಆ ದೇವರಾಯನ ದುರ್ಗದ ನರಸಿಂಹಯ್ಯ ಸ್ವಾಮಿ ನಮ್ಮ ಮನೆ ದೇವರು. ಅವನೇ ನಿನಗೆ ದಾರಿ ತೋರಿಸ್ತಾನೆ.
ಎಂದಾಗ ಪವನ ಅವರ ಹೃದಯ ವೈಶಲ್ಯತೆಗೆ ಸೋತು ಅವರಿಗೆ ತೆಕ್ಕೆ ಬಿದ್ಲು. ಅವಳ ಕಣ್ಣೀರು ಅವರ ಎದೆಯನ್ನು ತೋಯಿಸಿತು. ಆದರೆ ಅದರೊಳಗಿನ ಬಾಡಬಗ್ನವನ್ನು ಆರಿಸುವ ಸಾಮರ್ಥ್ಯ ಕಣ್ಣೀರಿಗಿರಲಿಲ್ಲ. ಹೊರಡುವ ಮುನ್ನ ಪವನ ವೀಣಾಳ ಕೈ ಹಿಡಿದು, ನೀನು ನನಗೆ ಯಾವ ಜನ್ಮದ ತಾಯಿ ಆಗಿದೆಯೋ, ನಿನ್ನ ಉಪಕಾರ ಜೀವನ ಪರ್ಯಂತ ಮರೆಯಲ್ಲ ವೀಣಾ ಎಂದು ಕೃತಜ್ಞತೆಯಿಂದ ತುಂಬಿದ ಮನದಿಂದ ನುಡಿದ್ಲು. ನಿನಗೆ ನನ್ನ ಬಗ್ಗೆ ನಿಜವಾಗಲೂ ಅಷ್ಟು ವಿಶ್ವಾಸವಿದ್ದರೆ ನನಗೊಂದು ಭಾಷೆ ಕೊಡು. ನೀನು ಏನೇ ಸಂದರ್ಭ ಬಂದರೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ವೀಣಾ ಅವಳ ಕೈ ಅದುಮಿ ಹೇಳುವಾಗ ಅವಳಿಗೆ ಅಳುವೆ ಬಂದಿತು. ಪವನ ನಕ್ಕು, ಶಶಿಧರನ ಪ್ರೀತಿಯಾಗಲಿ ವಂಚನೆಯಾಗಲಿ ನನ್ನ ಪ್ರಾಣ ಕೂಡ ಅಷ್ಟೇ ಅಮೂಲ್ಯವಾದದ್ದಲ್ವಾ? ಅಂತಹ ಅಪೂರ್ವವಾದದ್ದು ನನ್ನಲ್ಲಿ ಇರುವಾಗ ಅದನ್ನು ಸಾಕೋದಕ್ಕಾದರೂ ನಾನು ಬದುಕಿಬಿಡುವೇನೆ ಎಂದಾಗ ವೀಣಾ ಅವಳನ್ನು ಅಪ್ಕೊಂಡ್ಳು. ಮೇ ಗಾಡ್ ಬ್ಲೆಸ್ ಯು. ಗೆಳತಿಯರು ಪರಸ್ಪರ ಬೀಳ್ಕೊಡುವಾಗ ಇಬ್ಬರಿಗೂ ವೇದನೆಯಾಯಿತು. ಅವಳು ನೋಡುತ್ತಿದ್ದಂತೆ ಟ್ಯಾಕ್ಸಿ ಧೂಳೇರುತ್ತಾ ಮಾಯವಾಯಿತು. ಶಿವಮೊಗ್ಗಗೆ ಬಂದ ಮೇಲೆ ಪವನಾಳ ಜೀವನದ ರೀತಿಯೇ ಬದಲಾಯಿತು. ಸದಾ ಮಡಿ ಎಂದು ಹಾರಾಡುವ ಜಯಮ್ಮನವರು ಮಗಳ ಮನೆಗೆ ಬಂದ ಮೇಲೆ ತಣ್ಣಗಾಗಿದ್ರು. ಏನು ಮಡಿನೋ ಏನು ಮೈಲ್ಗೆಯೋ, ನಾವು ಮಾಡಿದ ಕರ್ಮ ಅಂತೂ ನಮ್ಮನ್ನು ಬಿಡಲ್ಲ, ಅನುಭವಿಸಲೇಬೇಕು ಎನ್ನುತ್ತಿದ್ರು. ಪವನಾಳ ಧೈರ್ಯ ಮುನ್ನುಗ್ಗುವಿಕೆ ಈಗ ಮಾಯವಾಗಿತ್ತು. ಮೊದಲು ತಾಯಿಯ ಬಳಿ ಮಾತಿಗೆ ಮಾತು ಜೋಡಿಸಿ ವಾದಕ್ಕೆ ನಿಲ್ತಿದ್ಲು. ಈಗ ಜಯಮ್ಮನವರು ಅವಳ ಬಳಿ ಹೆಚ್ಚು ಮಾತೇ ಆಡ್ತಿರಲಿಲ್ಲ. ಯಾವಾಗಲೂ ಹುಬ್ಬುಗಂಟಾಕಿ ಗೊಣಗಾಡುವ ತಾಯಿಯನ್ನು ಮಾತಾಡಿಸಲು ಅವಳಿಗೆ ಹಿಂಜರಿಕೆಯಾಗ್ತಿತ್ತು. ಭಾವನಾ ಅಕ್ಕನೊಡನೆ ಎಂದಿನಂತೆ ವ್ಯವಹರಿಸಿದ್ರೂ ಶಶಿಧರನ ವಿಷಯವೇ ಎತ್ತುತ್ತಿರಲಿಲ್ಲ. ಆದರೂ ಪವನಾಳಿಗೆ ತನ್ನವರೆಲ್ಲರ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡೇ ಎನಿಸಿ ಮನಸ್ಸು ಖಿನ್ನವಾಗ್ತಿತ್ತು. ನರಸಿಂಹಯ್ಯ ತಮಗೆ ಪರಿಚಯವಿದ್ದ ವಕೀಲರನ್ನು ಭೇಟಿ ಮಾಡಿ ತಮ್ಮ ಮಗಳ ಸಮಸ್ಯೆ ತೋಡ್ಕೊಂಡಿದ್ರು. ನಿಮ್ಮ ಮಗಳಿಗೇನು ಅನ್ಯಾಯವಾಗಿದೆ ನಿಜ ನರಸಿಂಹಯ್ಯನವರೇ, ಆದರೆ ಕಾನೂನಿನ ಮೂಲಕ ಹೋರಾಡೋದು ಅಂದರೆ ಕಷ್ಟ ಆಗುತ್ತೆ. ಎಲ್ಲ ಆಧಾರ ಪುರಾವೆಗಳು ನಿಮ್ಮ ಮಗಳ ವಿರುದ್ಧವೇ ಆಗಿದೆ. ನಿಮ್ಮ ಮಗಳ ಪರವಾಗಿ ಸಾಕ್ಷಿ ಹೇಳೋಕೆ ಯಾರಾದರೂ ಸಿದ್ಧರಾಗಿದ್ದಾರಾ? ವಕೀಲರು ಕೇಳಿದಾಗ ಪವನ ತಲೆ ತಗ್ಗಿಸಿದ್ಲು. ಪ್ರಕಾಶ್, ವಿಮಲಾ ಅಷ್ಟು ನಿಷ್ಠುರವಾಗಿ ದೂರವಾದ ಮೇಲೆ ತನ್ನ ಪರವಾಗಿ ಸಾಕ್ಷಿ ಹೇಳುವರೆ? ಅವರು ಯಾರೂ ತನ್ನ ಪರವಾಗಿ ಮಾತನಾಡಲ್ಲ ಸರ್. ಅವಳು ಮೆಲ್ಲನೆ ಹೇಳಿದ್ಲು. ನಿನ್ನ ಮದುವೆ ದಿನದ ಒಂದು ಫೋಟೋನೂ ಇಲ್ವೇನಮ್ಮ? ಇಲ್ಲ, ಈ ಟೈಮ್ನಲ್ಲಿ ಇಂಥ ಸಂದರ್ಭ ಬರುತ್ತೆ ಅಂತ ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ. ಪವನ ನೊಂದ ದನಿಯಲ್ಲಿ ಉತ್ತರಿಸಿದ್ಲು. ಇದು ಅವರಿಬ್ಬರು ಕುದುರೆ ಮುಖಕ್ಕೆ ಹೋದಾಗ ತೆಗೆಸಿದ ಫೋಟೋ. ಇದೇನಾದರೂ ಉಪಯೋಗಕ್ಕೆ ಬರುತ್ತಾ? ನರಸಿಂಹಯ್ಯ ಕೇಳಿದಾಗ ವಕೀಲರು ಲೊಚ್ಚೆಗುಟ್ಟಿ ತಲೆ ಅಲ್ಲಾಡಿಸಿದ್ರು. ನಿಮ್ಮ ಕೇಸು ಕೋರ್ಟ್ನಲ್ಲಿ ನಿಲ್ಲೋದು ಕಷ್ಟ. ಬೇಕಾದರೆ ಕೇಸ್ ಹಾಕಿ ಆ ಜನಗಳಿಂದ ಒಂದಿಷ್ಟು ಹಣ ವಸೂಲು ಮಾಡೋ ಪ್ರಯತ್ನ ಮಾಡಬಲ್ಲೆ. ನರಸಿಂಹಯ್ಯ ಬಂದಾರಿಗೆ ಸುಂಕವಿಲ್ಲದಂತೆ ಎದ್ರು. ವಿಷಯ ತಿಳಿದ ಜಯಮ್ಮನವರು 1 ಗಂಟೆ ಕಾಲ ಹಾರಾಡಿದ್ರು. ಏನಾದರೂ ಕೋರ್ಟು ಕಚೇರಿ ಅಂತ ಹೋದರೆ ನನ್ನಾಣೆ, ಇವಳು ಯಾವನ ಜೊತೆಯಲ್ಲೂ ಊರಿಗೆ ಹೋಗಿದ್ಲು ಅಂತ ತೋರ್ಸೋಕೆ ಆ ಫೋಟೋ ಬೇರೆ ಇದೆಯಾ? ಕೊಡೆ ಇಲ್ಲಿ ಎಂದು ಫೋಟೋ ಕಿತ್ತು ಪರಪರ ಹರಿದು ಒಲೆ ಊರಿಗೆ ಬಿಸಾಕಿದ್ರು. ನಿನ್ನ ಕೋಪ ತಾಪಕ್ಕೆ ಆ ಮಗು ಮನಸ್ಸು ಯಾಕೆ ನೋಯಿಸ್ತೀಯಾ? ನರಸಿಂಹಯ್ಯ ಹೆಂಡತಿಯನ್ನು ಗದರಿದಾಗ ಪವನ ತಡೆದ್ಲು. ಅಮ್ಮನ್ನ ಏನು ಅನ್ಬೇಡಿಯಪ್ಪ, ನನ್ನಿಂದ ಈಗಾಗಲೇ ಅವಳಿಗೆ ಸಾಕಷ್ಟು ಬೇಜಾರಾಗಿದೆ. ಈ ಮಗು ಆಗೋ ತನಕ ನಾನು ಇಲ್ಲಿರ್ತೀನಿ ಅಷ್ಟೇ. ಆಮೇಲೆ ಎಲ್ಲಾದರೂ ಕೆಲಸ ಹುಡ್ಕೊಂಡು ಮಗುನ ಕರ್ಕೊಂಡು ಹೊರಟೋಗ್ತೀನಿ. ಜಯಮ್ಮ ಮೌನವಾದರು. ಅವರು ಎಂದಿನಂತೆ ಮಗಳ ಬಗ್ಗೆ ಸಿಡುತ್ತಿರಲಿಲ್ಲ. ಅಕ್ಕಪಕ್ಕದವರು ಪವನಾಳ ಬಗ್ಗೆ ಕುತೂಹಲ ತೋರಿದ್ರೂ ಅವರಿಗೆ ಸರಿಯಾದ ವಿಷಯ ತಿಳಿದಿರಲಿಲ್ಲ. ಆದರೆ ದಿನಗಳು ಕಳೆದಂತೆ ಪವನಾಳಿಗೆ ತನ್ನ ದೇಹಸ್ಥಿತಿ ಮುಚ್ಚಿಡಲು ಸಾಧ್ಯವಾಗುತ್ತಾ ಇರಲಿಲ್ಲ. ಮಧ್ಯಮ ವರ್ಗದ ಜನಗಳಿಗೆ ಸಮಾಚಾರ ಹರಡೋದು ಕಷ್ಟವೇ? ಏನ್ರಿ ಜಯಮ್ಮ, ಪವನ ಹೀಗೆ ಮದುವೆ ಯಾವಾಗಾಯಿತು? ಮದುವೆಯಾಗಿದ್ದರೆ ನಮಗೆಲ್ಲ ಗೊತ್ತಾಗ್ತಿರ್ಲಿಲ್ವೇನ್ರಿ? ಯಾವನೋ ಅಯೋಗ್ಯ ಅವಳನ್ನು ಪ್ರೀತಿಸಿ ಕೈ ಬಿಟ್ಬಿಟ್ನಂತೆ. ಅಯ್ಯೋ ಪಾಪ, ಈಗ ಅವಳ ಗತಿ ಏನು? ಜಯಮ್ಮನವರಿಗೆ ಇದೊಂದು ಕೊರಗು ಹತ್ಕೊಂಡ್ಬಿಟ್ಟಿತ್ತು. ಇಂತಹ ಅನುಕಂಪ
ಅವಹೇಳನದ ಮಾತುಗಳನ್ನು ಕೇಳಿ ಜಯಮ್ಮ ರೋಸ್ ಹೋಗಿದ್ರು. ಆಗೆಲ್ಲ ಅವರು ಪವನಾಳಿಗೆ ಸಹಸ್ರನಾಮಾರ್ಚನೆ ಮಾಡ್ತಿದ್ರು. ನಿಮ್ಮ ಅಪ್ಪನಿಗೆ ಬಡ್ಕೊಂಡೆ ನಿನ್ನನ್ನು ಬೇರೆ ಊರಿಗೆ ಕಳಗಿಸ್ಬೇಡಿ ಅಂತ. ಅದರ ಬದಲು ಕುಂಟನಿಗೋ ಕುರುಡನಿಗೋ ಕೊಟ್ಟು ಮದುವೆ ಮಾಡಿ ನಿನ್ನನ್ನು ತೊಲಗಿಸಿದ್ರೆ ನಾವು ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ. ಯಾಕೆ ನನ್ನ ಹೊಟ್ಟೆ ಉರ್ಸೋಕೆ ನನ್ನ ಕಣ್ಮುಂದೆ ಇದೆಯೋ ಎಂದು ಅಳ್ತಿದ್ರು. ಪವನ ಉಸಿರು ಬಿಗಿಡಿದು ಅವರಂದ ಮಾತುಗಳನ್ನೆಲ್ಲ ಸಹಿಸ್ಕೊಳ್ತಿದ್ಲು. ತಾನು ಯಾವ ಕಾರಣಕ್ಕೂ ಪ್ರಾಣ ಕಳೆದುಕೊಳ್ಬಾರ್ದು ಎಂದು ಅವಳು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಲು. ನಯನಾಳ ಗಂಡನ ಮನೆಯಲ್ಲೂ ಪವನಾಳ ವಿಷಯ ತಿಳಿದು ಬೀಗರು ಬಂದು ರಾಮಾಯಣ ಮಾಡಿದ್ರು. ನಿಮ್ಮಂಥವರ ಸಂಬಂಧ ಮಾಡಿರೋದ್ರಿಂದ ನಮ್ಮ ನೆಂಟರಿಷ್ಟರಲ್ಲಿ ತಲೆ ಎತ್ತಿ ತಿರುಗಾಡೋಕ್ಕಾಗ್ತಿಲ್ಲ. ನಯನ ನಮ್ಮನೆ ಸೊಸೆಯಾಗಿ ಉಳಿಬೇಕು ಅಂತ ಆಸೆ ಇದ್ದರೆ ಅವಳು ಯಾವತ್ತೂ ನಮ್ಮನೆ ಹೊಸಲು ತುಳಿಬಾರ್ದು ಎಂದು ಲಕ್ಷ್ಮಣ್ ರೇಖೆ ಹಾಕಿ ಹೊರಟು ಹೋದರು. ಪವನಾಳಿಗೆ ದುಃಖವಾಗಲಿಲ್ಲ. ಮನುಷ್ಯ ಎಷ್ಟು ಸ್ವಾರ್ಥಿ ಎನಿಸ್ತು. ಅವರ ಮಗಳೇ ತನ್ನ ಪರಿಸ್ಥಿತಿಯಲ್ಲಿದ್ದರೆ ಅವರು ಈ ರೀತಿ ಕಟುಕರಾಗಿ ವರ್ತಿಸ್ತಿದ್ರೆ. ಶಶಿಯೊಡನೆ ಸಂಬಂಧ ಬೆಳೆಸಿ ತಾನು ಗರ್ಭ ಧರಿಸಿಲ್ಲ. ಕಾನೂನು ತಮ್ಮ ವಿವಾಹವನ್ನು ಅಂಗೀಕರಿಸದೇ ಇರ್ಬೋದು. ಆದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅರಿಶಿಣದ ದಾರದಲ್ಲಿ ಮಾಂಗಲ್ಯ ಕಟ್ಟಿದ್ದಾರೆ. ಅದು ಮದುವೆ ಅಲ್ಲವೇ? ಪರಸ್ಪರ ಮನಸ್ಸು ಹೃದಯ ಒಂದಾಗೋದು ದಾಂಪತ್ಯ ಜೀವನದಲ್ಲವೇ? ಹಿಂದಿನ ಕಾಲದಲ್ಲಿ ಶಕುಂತಲ ದುಷ್ಯಂತರ ಗಾಂಧರ್ವ ವಿವಾಹದ ಫಲವಾದ ಭರತನನ್ನು ತಮ್ಮ ಭರತ ದೇಶದ ಪ್ರತಿನಿಧಿ ಎಂದು ಜನ ಸ್ವೀಕರಿಸಲಿಲ್ವೇ? ಹಾಗಾದರೆ ತನ್ನ ಮಗುವ್ಯಾಕೆ ನೀತಿ ಬಾಹಿರ ಸಂಬಂಧದ ಫಲವಾಗಬೇಕು? ಜೀವನದಲ್ಲಿ ತಾನು ಸರಿಯಾದ ಹೆಜ್ಜೆಯೇ ಇಟ್ಟಿದ್ದೀನಿ. ತಪ್ಪು ಹೆಜ್ಜೆ ಇಟ್ಟಿರೋದು ಶಶಿ. ಬದುಕಿನಲ್ಲಿ ತಮ್ಮ ಇಬ್ಬರ ಪಯಣ ಹೇಗೆ ಸಾಗುತ್ತದೋ ನೋಡಿಯೇ ಬಿಡೋಣ ಎಂಬ ಕೆಚ್ಚಿನಿಂದ ಅವಳಲ್ಲಿ ಆತ್ಮವಿಶ್ವಾಸ ಮೂಡಿತು. ನಯನ ತಮ್ಮ ಸಂಸಾರದಿಂದ ದೂರವಾದ ಮೇಲೆ ಜಯಮ್ಮನವರಿಗೆ ಕೂತ್ರೆ ನಿಂತರೆ ಅಳೋದೇ ಆಯಿತು. ಪವನ ಕೇಳಿಯೂ ಕೇಳಿಸದಂತೆ ಇರ್ತಿದ್ಲು. ಅವಳಿಗೆ ದಿನ ತುಂಬುತ್ತಿದ್ದಂತೆ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಮಗು ಪವನ ಶಶಿಧರ್ ಇಬ್ಬರು ಉತ್ತರ ಅಂಶವನ್ನೇ ಹೊತ್ತು ತುಂಬು ಮುದ್ದಾಗಿತ್ತು. ತನ್ನ ಕಷ್ಟದ ದಿನಗಳು ಮುಗಿದಿವೆ ಎಂದು ಪವನ ಮಗುವನ್ನು ತಬ್ಬಿ ಹತ್ತಿಬಿಟ್ಲು. ಈ ಸ್ಥಿತಿಯಲ್ಲಿ ನೀನು ಕಣ್ಣೀರು ಹಾಕ್ಬಿಡಮ್ಮ, ಮೈಗೆ ಒಳ್ಳೆಯದಲ್ಲ. ಆ ದೇವರ ಮೇಲೆ ಭಾರ ಹಾಕು, ನಿನಗೆಲ್ಲ ಒಳ್ಳೆಯದಾಗುತ್ತದೆ. ನರಸಿಂಹಯ್ಯ ಮಗಳ ತಲೆ ಸವರಿ ಮೊಮ್ಮಗನ ಮೈ ದುಡಿದ್ರು. ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನಿಮಗೆ ಇನ್ನೂ ದೇವರ ಮೇಲೆ ನಂಬಿಕೆ ಇದೆಯೇನಪ್ಪ? ನರಸಿಂಹಯ್ಯ ನಕ್ಕರು. ಮನುಷ್ಯ ಎಷ್ಟು ಜನ್ಮದ ಕರ್ಮಗಳನ್ನು ಬೆನ್ನ ಹಿಂದೆ ಅಂಟಿಸ್ಕೊಂಡೇ ಜನ್ಮ ತಾಳ್ತಾನಮ್ಮ. ನಾವು ಮಾಡಿದ ಪಾಪ ಕರ್ಮಗಳಿಗೆ ಆ ಭಗವಂತನನ್ನು ದೂರಿದ್ರೆ ಏನು ಬಂತು? ಪವನ ಮಾತನಾಡಲಿಲ್ಲ. ಶಶಿಧರ್ ತನ್ನಿಂದ ದೂರವಾದ ದಿನವೇ ಅವಳಿಗೆ ದೇವರ ಪೂಜೆಯ ಮೇಲೆ ನಂಬಿಕೆ ಹೊರಟೋಗಿತ್ತು. ಜಯಮ್ಮ ಮಗಳ ಮೇಲಿನ ಕೋಪಕ್ಕೆ ಮಗುವನ್ನು ನೋಡಲು ಆಸ್ಪತ್ರೆಗೆ ಬರಲಿಲ್ಲ. ಆರತಿ ಅಕ್ಷತೆ ಯಾವ ಸಂಭ್ರಮವೂ ಇಲ್ಲದೆ ಪವನ ಮನೆಗೆ ಹಿಂತಿರುಗಿದ್ಲು. ಮುದ್ದಾದ ಮಗುವನ್ನು ನೋಡುತ್ತಲೇ ಜಯಮ್ಮನವರ ಅಸಮಾಧಾನ ತಗ್ಗಿತು. ಅದನ್ನು ಎತ್ಕೊಂಡಾಗ ಅವರೆದೆ ಹೂವಾಯಿತು. ಅಯ್ಯೋ ನನ್ನ ಕಂದ, ಇಷ್ಟು ಮುದ್ದಾಗಿ ನೀನು ಹುಟ್ಟಲ್ಲ ಅಂತ ಯಾರೋ ಅಳ್ತಾ ಇದ್ರೋ ಎಂದು ಮೊಮ್ಮಗನನ್ನು ಮುದ್ದಾಡಿದ್ರು. ಪ್ರತಿದಿನ ನಿನ್ನ ಬೈಗುಳ ಕೇಳಿ ಜೀರ್ಣಿಸ್ಕೊಂಡೆ ನನ್ನ ಮಗು ಇಷ್ಟು ಮುದ್ದಾಗಿದೆಮ್ಮ ಎಂದು ಪವನ ಹೆಮ್ಮೆಯಿಂದ ನಕ್ಕಾಗ ನಮ್ಮ ಮಗಳು ತಮ್ಮ ಕೋಪತಾಪವನ್ನು ಮೌನವಾಗಿ ಸಹಿಸಿಕೊಂಡಿದ್ದು ನೆನಪಾಗಿ ಅವರಿಗೆ ಕಸಿವಿಸಿಯಾಯಿತು. ನೀನು ಮದುವೆಯಾಗಿ ಇದೇ ಮಗುನ ಹೆತ್ತು ನನ್ನ ಕೈ ಕೊಟ್ಟಿದ್ರೆ ನಾನು ನಿನ್ನನ್ನು ಕೂರಿಸಿ ಪೂಜೆ ಮಾಡ್ತಿದ್ದೆ ಕಣೆ. ತಾಯಿ ಸಂಕಟ ಅಂದ್ರೇನು ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಅಮ್ಮ, ನಾನು ಮದುವೆ ಆಗಿಯೇ ಈ ಮಗು ಹೆತ್ತಿರೋದು. ಇನ್ನೊಂದು ಸಲ ನನ್ನ ಮಗು ಬಗ್ಗೆ ನನ್ನ ಮಗನ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ನನಗೆ ತಡೆಯೋಕ್ಕಾಗಲ್ಲ. ಮೊದಲ ಬಾರಿಗೆ ಪವನ ತಾಯಿಯ ಮಾತು ವಿರೋಧಿಸಿದ್ಲು. ಮಗುವಿನ ಆಗಮನದಿಂದ ಮನೆಯಲ್ಲಿ ವಾತಾವರಣ ಕೊಂಚ ತಿಳಿಯಾಯಿತು. ಮಗುವಿನ ಲಾಲನೆ ಪಾಲನೆಯಲ್ಲಿ ಮೈ ಮರೆತ ಪವನ ಗೆಲುವಾದ್ಲು. ಪವನಾಳಿಗೆ ಮಗುವಾದ ಸುದ್ದಿ ತಿಳಿದೊಡನೆ ವೀಣಾ ಬೆಂಗಳೂರಿನಿಂದ ಧಾವಿಸಿ ಬಂದ್ಲು. ಇವನು ನಿನ್ನ ಶಶಿಧರ್ ಪಡಿ ಹಚ್ಚು. ನೀನು ಈಗಲೂ ನಿನ್ನ ಮಗನ ಮೂಲಕ ಕೋರ್ಟಿಗೆ ಹೋಗ್ಬೋದು ಪವನ. ಅವನ ಹೋಲಿಕೆ
ಬ್ಲಡ್ ಗ್ರೂಪ್ನಿಂದ ನಿಜ ಗೊತ್ತಾಗಲ್ವಾ? ಸದ್ಯ ಅವಳು ತನ್ನ ಅಂಕೆಯಲ್ಲಿ ಇರೋ ತನಕ ಕೋರ್ಟಿಗೆ ಹೋಗಬಾರ್ದು. ಜನ ನಮ್ಮನ್ನು ಈಗಲೇ ಅಸ್ಪರ್ಶರಾಗಿ ನೋಡ್ತಿದ್ದಾರೆ. ನಾಳೆ ನಮ್ಮನ್ನು ಕಲ್ಲು ತಗೊಂಡು ಒಡೆದು ಬಹಿಷ್ಕಾರ ಆಗಲಿ. ಅಲ್ಲೇ ಮಗುವನ್ನು ಆಡಿಸ್ತಾ ಕುಳಿತಿದ್ದ ಜಯಮ್ಮ ಗಡುಸಾಗಿ ನುಡಿದಾಗ ವೀಣಾ ಸೊಟ್ಟಗೆ ನಕ್ಕಳು. ಆಂಟಿ, ಈ ಸಮಯದಲ್ಲಿ ಪವನಾಳಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.